ವಿರುದ್ಧ ಜಸ್ಟಿಸ್ನ ಡಿಮ್ಯಾಂಡ್ ಮಾಡ್ತಿದ್ದೀರಾ ಅಂತಂದ್ರೆ ಪ್ಲೀಸ್ ಆ ಒಂದು ಫಾರ್ಮ್ನ ಫಿಲ್ ಮಾಡಿ. ಇದನ್ನೊಂದು ಫಿಲ್ ಮಾಡಪ್ಪ. ರಾಕ್ಷಸರು ಅದೆಷ್ಟೋ ವರ್ಷಗಳಿಂದ ಪುಣ್ಯಕ್ಷೇತ್ರದಲ್ಲಿ ಧರ್ಮದ ಹೆಸರು ಹೇಳ್ಕೊಂಡು ಅಧರ್ಮ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೌದಪ್ಪ, ಇಂಥವರನ್ನು ಗಲ್ಲಿಗೇರಿಸಬೇಕು. ಪಾಪ ಮುಗ್ಧ ಹೆಣ್ಣು ಮಕ್ಕಳಿಗೆ ಇವರೇ ಮರಣದಂಡನೆ ಕೊಡ್ತಾ ಬಂದಿದ್ದಾರೆ. ಇಂಥ ಪಾಪಿ ಪ್ರಾಣಿಗಳಿಗೆ ಯಾಕೆ ಬೇಕು ಪ್ರಾಯಶ್ಚಿತ? ಬರೀ ಜೈಲ್ಗೆ ಹಾಕಿದ್ರೆ ಹೋದ ಪ್ರಾಣ ಮತ್ತೆ ಬರುತ್ತಾ? ಒಂದು ಹೆಣ್ಣು ಮನೆಯಿಂದ ಹೊರಗಡೆ ಬಂದು ಧೈರ್ಯದಿಂದ ಒಬ್ಬಂಟಿಯಾಗಿ ಓಡಾಡ್ಲಿಕ್ಕೆ ಆಗುವಂತಹ ರಕ್ಷಣೆ ಇಲ್ಲ ಅಂದಮೇಲೆ ಭಾಗ್ಯಲಕ್ಷ್ಮಿ ಯೋಜನೆ, ಉಚಿತ ಬಸ್ ಪ್ರಯಾಣಗಳಂತಹ ಸವಲತ್ತುಗಳನ್ನು ಕೊಟ್ಟು ಏನ್ ಪ್ರಯೋಜನ ಇದೆ? ಬೇಕಾಗಿರೋದು ಸವಲತ್ತುಗಳಲ್ಲ, ಸುರಕ್ಷತೆ. 12 ವರ್ಷ ಆಯ್ತು, 12 ವರ್ಷ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಅದೇ ರೀತಿ ಅನ್ಯಾಯಕ್ಕೊಳಗಾಗಿರೋ ಎಷ್ಟೋ ಹೆಣ್ಣು ಮಕ್ಕಳ ತಂದೆ ತಾಯಂದಿರು ಸಂವಿಧಾನವನ್ನೇ ನಂಬಿ ಇವತ್ತಲ್ಲ ನಾಳೆ ನ್ಯಾಯ ಸಿಗ್ಬೋದಂತ ಕಾಯ್ತಾ ಇದ್ದಾರೆ. ಕೋರ್ಟ್ನಲ್ಲಿ ಭಗವದ್ಗೀತೆ, ಬೈಬಲ್, ಕುರಾನ್ನ ಮೇಲೆ ಪ್ರಮಾಣ ಮಾಡಿಸಿ ಸತ್ಯ ಹೇಳಿಸ್ತಾರೆ. ಅದಾದ್ಮೇಲೆ ತಪ್ಪು ಮಾಡಿದವರ ಕೈಯಲ್ಲಿ ಪವರ್, ಇನ್ಫ್ಲುಯೆನ್ಸ್ ಇದ್ರೆ ಬೆನ್ನು ಸವರಿ ಸಲ್ಯೂಟ್ ಹೊಡಿತಾರೆ. ನಮ್ಮ ಭಾರತದಲ್ಲಿ ಹೆಣ್ಣನ್ನು ದೇವರು ಅಂತ ಪೂಜಿಸ್ತಾರೆ. ಅದೇ ಹೆಣ್ಣನ್ನು ದೌರ್ಜನ್ಯ ಮಾಡುವಾಗ ಅಂತವರ ಕಣ್ಣಿಗೆ ಯಾವ ದೇವರೂ ಕಾಣಿಸಲ್ಲ. ನಮ್ಮ ದೇಶದಲ್ಲಿ ದಿನಕ್ಕೆ ಕನಿಷ್ಠ ಅಂದ್ರೂ 50ಕ್ಕಿಂತ ಹೆಚ್ಚು ರೇಪ್ ಕೇಸ್ ಫೈಲ್ ಆಗುತ್ತೆ. ಇಷ್ಟೆಲ್ಲ ಆದ್ರೂ ಯಾಕೆ ಇದರ ವಿರುದ್ಧವಾಗಿ ಒಂದು ಕಠಿಣ ಕ್ರಮ ಕೈಗೊಳ್ತಾ ಇಲ್ಲ? ಯಾಕೆ ಒಂದು ಹೆಣ್ಣಿಗೆ ಭದ್ರತೆ ಸಿಗ್ತಾ ಇಲ್ಲ? ಸೌಂದರ್ಯವನ್ನು ದೂರದಿಂದ ನೋಡಿ ಗೌರವಿಸಬೇಕೇ ಹೊರತು ಮುಟ್ಟಿ ಹಾಳು ಮಾಡೋ ಕೈಗಳನ್ನ ಕಡ್ದಾಕ್ಬೇಕು. ಅನ್ಯಾಯವಾದ ಪ್ರಪಂಚ. ಪಾಪಿಗಳಿಗೆ ಶಿಕ್ಷಣವೂ ಆಗಲ್ಲ, ಪಾಪದವರಿಗೆ ನ್ಯಾಯನೂ ಸಿಗಲ್ಲ. ಅಪ್ಪ, ಈ ವಿಷಯದ ವಿರುದ್ಧ ಧ್ವನಿ ಎತ್ತಲೇಬೇಕು. ಇವತ್ತು ಎಲ್ಲೋ ನಡೀತಾ ಇರೋ ಘಟನೆ ನಾಳೆ ನಮ್ಮನೆ ಹೆಣ್ಮಕ್ಳಿಗೂ ನಡೆಯಲ್ಲ ಅಂತ ಏನ್ ಗ್ಯಾರಂಟಿ ಇದೆ? ನ್ಯಾಯ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಹೆಣ್ಣು ಎತ್ತವರ ಕಣ್ಣೀರ ಹನಿಗಳ ಶಾಪ ಇಂಥ ಪಾಪಿಗಳನ್ನಂತೂ ಸುಮ್ಮನೆ ಬಿಡಲ್ಲ.